ನೋಡಿ ಇದು 30,000 ರೂಪಾಯಲ್ಲಿ ಶೆಡ್ ಮಾಡಿ ತೋರಿಸ್ತೀನಿ ಅಂತ ಹೇಳ್ತೀನಿ ನಿಮಗೆ. ಈ ಶೆಡ್ ರೆಡಿ ಆಗ್ತಾಯಿದೆ. ನನ್ನ ಈ ವಿಡಿಯೋ ನೋಡಿ, ನನ್ನ ಕಾರು ನಿಂತಿದೆ, ನಾನು ಇದೀನಲ್ಲಿ. ಇಲ್ಲಿ ನಿಮ್ಮ ಕನಿಷ್ಠ 30,000 ರೂಪಾಯಲ್ಲಿ 10 ಹಸು ಬರುವಂಥ ಶೆಡ್ ಆಗ್ತಾಯಿದೆ. ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ನಾನು ಆ ಪೈಪ್ ಹಾಕಿದ್ದೀನಿ, ಆಮೇಲೆ ಕೆಳಗಡೆ ಮೇಲ್ಗಡೆ ಶೀಟ್ ಹಾಕ್ತಿರೋದೆಲ್ಲ ಸೇರಿ ಶೀಟು, ಕಡಿಮೆ ಪ್ರಮಾಣದ ಶೀಟು. ಈ ಶೆಡ್ ಇದೆಯಲ್ಲ ಬಂದುಬಿಟ್ಟು ನಿಮ್ಮ ಪಂಜಾಬ್ ಮಾದರಿಯ ಶೆಡ್, ಇದು ಓಪನ್ ಶೆಡ್ಡು. ಈ ರೀತಿ ಇಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಹಸುಗಳಲ್ಲಿ ಅತಿ ಹೆಚ್ಚಾಗಿ ಗಾಳಿ ಹಾರಾಡೋದು, ಆಮೇಲೆ ಕ್ರಿಮಿಕೀಟಗಳ ಕಾಟ ಇರೋದಿಲ್ಲ, ನೊಣಗಳ ಕಾಟ ಇರೋದಿಲ್ಲ, ಸೊಳ್ಳೆಗಳ ಕಾಟ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಇದಕ್ಕೆ ಏನಾದರೂ ಇನ್ನೂ ಬೇಕಂದರೆ ನೀವು ಆ ಕಡೆ 4 ಕಡೆ ಗ್ರೀನ್ ಮೆಶ್ ಕಟ್ಕೋಬೋದು. ಗ್ರೀನ್ ಮೆಶ್ ಕಟ್ಕೊಂಡು ಅದರಲ್ಲಿ ಏನಾಗುತ್ತೆ ಅಂದರೆ ಒಂದು ನಿಮ್ಮ ಅಡಿಕೆ ಸಿಪ್ಪೆಯಿಂದ ರಾತ್ರಿ ಬೇಕಾದ ಹೊಗೆ ಹಾಕ್ಕೊಂಡ್ರೆ ಕನಿಷ್ಠ ಪ್ರಮಾಣದಲ್ಲಿ ಶೆಡ್ಡು ಆಯಿತು, 10 ಹಸುಗಳ ಪಾಲನೆ ಆಯಿತು, ನಿಮ್ಮ ಆದಾಯನೂ ದುಪ್ಪಟ್ಟಾಯಿತು. ನೋಡಿ, ಇದ್ರ ಬಗ್ಗೆ ತಮ್ಮ ಅನಿಸಿಕೆಯನ್ನು ನನಗೆ ತಿಳಿಸಿರಿ. ತಾವು ಮಾಡಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಬನ್ನಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಶೆಡ್ಡಿಗೆ ಬನ್ನಿ, ನಿಮ್ಮ ಜಾಗಕ್ಕೆ ಬಂದು ಶೆಡ್ಡಿನ ನಾನು ಎಲ್ಲ ಲೆಕ್ಕಾಚಾರನ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು. ನೋಡಿ, ಇದು 30,000 ರೂಪಾಯಲ್ಲಿ ಶೆಡ್ ಮಾಡಿ ತೋರಿಸ್ತೀನಿ ಅಂತ ಹೇಳ್ತೀನಿ ನಿಮಗೆ. ಈ ಶೆಡ್ ರೆಡಿ ಆಗ್ತಾಯಿದೆ.